ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಬೈ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹಾಗೆ ಇವತ್ತಿನ ನನ್ನ ವ್ಲಾಗ್ ಬಂದು ಅಂದರೆ ನನ್ನ ಲಾಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅಂತೇಳಿ. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ಕೆಲವೊಂದು ಕ್ಲಿಪ್ಸನ್ನು ಕೂಡ ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ನಾವು ತಗೊಂಡಿರ್ತಕ್ಕಂಥ ಫುಡ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನನಗೆ ಮ್ಯಾಂಗೋ ರಸಮಲೈ ಅಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು. ಸೊ ಈಗ ಮ್ಯಾಂಗೋ ಸೀಸನ್ ಬೇರೆ ಅಲ್ವಾ, ಸೊ ಡಿಫ್ರೆಂಟಾಗಿ ಎಲ್ಲ ಅವರು ಡಿಶಸ್ಸನ್ನು ಇಟ್ಟಿದ್ರು. ಸೊ ನಾವು ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ತುಂಬಾ ಇಷ್ಟ ಆಯಿತು. ಹಾಗೆ ದಿಶಾಂತ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದ. ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೈಟ್ ರೂಮಿಗೆ ಬಂದು ಬೇಗ ಮಲ್ಕೊಂಡ್ವಿ. ಬೆಳಗ್ಗೆ ಕೂಡ ಬೇಗ ಎದ್ದೇಳಬೇಕಾಗಿತ್ತು. ಯಾಕೆಂತಂದರೆ ನಿನ್ನೆ ಬರ್ತಾನೆ ನೋಡ್ಕೊಂಡು ಬಂದಿದ್ವಿ ಅಲ್ವಾ, ತುಂಬಾ ರಶ್ ಇತ್ತು. ಹಾಗಾಗಿ ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಸೊ ನಾವು ಬೇಗ ದರ್ಶನಕ್ಕೆ ಎಲ್ಲ ಹೋಗೋದಕ್ಕೆ ಆಗುತ್ತೆ ಅಂತೇಳಿ ಬೆಳಗ್ಗೆ 5:45 6 ಗಂಟೆಗೆಲ್ಲ ಎದ್ಬಿಟ್ವಿ. ಹಾಗೆ ನಾವಿವತ್ತು ರೂಮಲ್ಲಿ ನಾನು ಮತ್ತು ಸ್ಫೂರ್ತಿ ಇಬ್ಬರು ಕೂಡ ಫಸ್ಟೇ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಪ್ರತಿ ಸಲ ಬಂದಾಗೆಲ್ಲ ನಾವು ನದಿಲೇ ಸ್ನಾನ ಮಾಡ್ತಾ ಇದ್ವಿ. ಸೊ ಪುಣ್ಯಕ್ಷೇತ್ರದಲ್ಲಿ ನದಿ ಸ್ನಾನ ಮಾಡಿದ್ರೆಲ್ಲ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಅಲ್ವಾ, ಹಾಗಾಗಿ ಅಲ್ಲೇ ಸ್ನಾನ ಮಾಡ್ತಾ ಇದ್ವಿ. ಬಟ್ ಈ ಸರಿ ನಾವು ಬೇಗ ದರ್ಶನಕ್ಕೆ ಹೋಗಬೇಕಾಗಿತ್ತು. ಹಾಗೆ ತುಲಾಭಾರ ಎಲ್ಲ ಹಾಕ್ಕೊಡೋದಿತ್ತು. ಹಾಗಾಗಿ 4 ಜನನೂ ಅಲ್ಲೇ ರೆಡಿ ಆಗೋದಾದರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ. ಇನ್ನು ದಿಶಾಂತ್ ಕೂಡ ಎದ್ದಿರಲಿಲ್ಲ ನಾವಿಬ್ಬರು ಸ್ನಾನ ಮಾಡಬೇಕಾದ್ರೆ. ಹಾಗಾಗಿ ಅವನು ಎದ್ದೇಳೋಷ್ಟರಲ್ಲಿ ನಾವಿಬ್ಬರು ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ರೆ ಅವ್ರು ಮಾತ್ರ ಅಲ್ಲಿಗೆ ಹೋದ್ಮೇಲೆ ರೆಡಿ ಆಗ್ಬೋದು ಅಂತೇಳ್ಬಿಟ್ಟು ನಾವಿಬ್ಬರು ಬೇಗ ರೆಡಿ ಆಗ್ತಾ ಇದ್ವಿ. ಹಾಗೆಯೇ ಇವತ್ತು ಬಂದು ದಿಶಾಂತ್ಗೆ ತಲೆ ಕೂದಲು ಕೂಡ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ಅವನಿಗೆ ನಮ್ಮ ಮನೆ ದೇವರಿಗೆ ಕೂದಲನ್ನು ಕೊಟ್ಟಿದ್ವಿ. ಸೆಕೆಂಡ್ ಟೈಮ್ ಬಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇಲ್ಲ ತಿರುಪತಿಗೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈಗ ಹೇಗಿದ್ರು ಬಂದಿದ್ದೀವಿ ಅಲ್ವಾ, ಸೊ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲೆಲ್ಲ ಅವನಿಗೂ ಕೂಡ ಸ್ವಲ್ಪ ಕೂದಲೆಲ್ಲ ಬಂದಿರುತ್ತೆ ಅಂತೇಳಿ ಈಗಲೇ ತೆಗೆಸ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಈಗ ನಾವು ಕೂದಲು ತೆಗೆಸ್ಬೇಕು ಅಂತಂದರೆ ಕ್ಯೂಲಿ ಎಲ್ಲ ತುಂಬ ಬೇಗನೆ ಹೋಗಿ ನಿಂತ್ಕೋಬೇಕು ಅಲ್ವಾ. ಹಾಗಾಗಿ ಅಲ್ಲಿ ಓಪನ್ ಆಗೋದು ಕೂಡ 6 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಆದಷ್ಟು ಬೇಗನೆ ರೆಡಿಯಾಗಿ ಹೋಗೋದಕ್ಕೆ ಟ್ರೈ ಮಾಡಿದ್ವಿ. ಆದರೂ ಕೂಡ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲೆಲ್ಲ 6:45 ಆಗೋಯಿತು. ಸೊ ನಾವೆಷ್ಟೇ ಬೇಗ ಬರಬೇಕು ಅಂದ್ಕೊಂಡ್ರು ಕೂಡ ಲೇಟ್ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊಂಡೇ ಹೋದ್ವಿ. ಇನ್ನು ಅಲ್ಲೇ ಬೇಗ ಕೂದಲೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ನದಿಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹಾಗೇ ದರ್ಶನಕ್ಕೆ ಹೋದರೆ ಸೊ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡು. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಬಂದಿದ್ದು ಕೂಡ ವೀಕ್ ಡೇಸಲ್ಲಿ ಬಂದರೆ ಜನ ಅಷ್ಟು ಇರೋದಿಲ್ಲ ಅಂತ ಅಂದ್ಕೊಂಡೇ ನಾವು ಆದಷ್ಟು ವೀಕ್ ಡೇಸಲ್ಲೇ ಬಂದ್ವಿ. ಇನ್ನು ವೀಕೆಂಡಲ್ಲಿ ಬಂದರೆ ಅಂತೂ ಅಷ್ಟು ರಶ್ ಇರುತ್ತೆ ಅಂತಂದರೆ ನಮಗೆ ಆಗೋದೇ ಇಲ್ಲ. ಕೆಲವೊಂದು ಸರಿ ಎಲ್ಲ ದರ್ಶನ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ಹಾಗಾಗಿ ವೀಕೆಂಡ್ ಬೇಡ, ವೀಕ್ ಡೇಸಲ್ಲೇ ಬರೋಣ ಅಂತ ಅಂದ್ಕೊಂಡು ಬಂದರೂ ಕೂಡ ಇಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲಿ 6:45 ಆಗಿತ್ತು ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ಓಪನ್ ಆಗೋದು ಕೂಡ 6 o'clock ಕೌಂಟರ್ಸ್ ಎಲ್ಲ ಓಪನ್ ಆಗುತ್ತೆ ಟಿಕೆಟ್ದು ಅಂತ ಹೇಳಿದರು. ಬಟ್ ಇಲ್ಲಿ ಮೇ ಬಿ 5 ಕ್ಯೂಗೆ ಎಲ್ಲರೂ ಬಂದು ನಿಂತುಬಿಟ್ಟಿದ್ರು ಅನಿಸುತ್ತೆ. ಸೊ ಎಷ್ಟು ಲೈನ್ಸ್ ಇದೆಯೋ ಅಷ್ಟು ಕೂಡ ಫಿಲ್ಲಪ್ ಆಗಿಬಿಟ್ಟಿತ್ತು. ಸೊ ನಾವು ಹೋಗಿ ಕೇಳಿದಾಗ ನಾವು ಟಿಕೆಟ್ ತೊಗೊಂಡು ಪಾಪುಗೆ ಕೂದಲು ತೆಗೆಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 10:30 11 ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಟಿಕೆಟ್ ತೊಗೊಂಡಿದ್ದು 9 o'clock ಸ್ಲಾಟಿಗೆ ತೊಗೊಂಡಿದ್ವಿ, ಸೊ ತುಲಾಭಾರ ದರ್ಶನಕ್ಕೆ. ಹಾಗಾಗಿ ಈಗ ಆಗಲ್ಲ ಅಂತ ಅಂದ್ಕೊಂಡು ಇನ್ನು 12 o'clock ಸ್ಲಾಟಿಗೆ ಹೋದರೆ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಬಿಡು ನೆಕ್ಸ್ಟ್ ಟೈಮ್ ಬಂದಾಗ ತೆಗ್ಸೋಣ. ಇವತ್ತು ನಾವು 11 o'clockಗೆ ಹೊರಗಡೆ ಬರ್ತೀವಿ ಅಂತಂದ್ರೂ ಕೂಡ ಡೌಟೇ ಅನಿಸ್ಬಿಡುತ್ತೆ. ಸೊ ಅಷ್ಟು ಕ್ಯೂ ಇತ್ತು. ಹಾಗಾಗಿ ಬೇಡ ನೆಕ್ಸ್ಟ್ ಟೈಮ್ ತೆಗ್ಸೋಣ ಅಂತೇಳಿ ರಿಟರ್ನ್ ನಾವು ರೂಮಿಗೆ ಬಂದು ದಿಶಾಂತ್ಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇನ್ನು ನದಿಲಿ ಸ್ನಾನ ಮಾಡಿಸೋಣ ಅಂತಂದರೆ ನದಿಲಿ ನೀರು ಕೂಡ ಇರಲಿಲ್ಲ. ಸೊ ಈ ಕಡೆ ಎಲ್ಲ ಇನ್ನೂ ಮಳೆ ಬಂದೇ ಇಲ್ಲ, ಹಾಗಾಗಿ ನೀರು ಕೂಡ ಇರಲಿಲ್ಲ. ಹಾಗಾಗಿ ನಾವು ರಿಟರ್ನ್ ರೂಮಿಗೆ ಹೋಗ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಬರಬೇಕಾಯಿತು.
ಸೊ ಈಗ ನಾವು ಹೋಗ್ತಾ ಇರೋದು ನಂದು ಮತ್ತು ದಿಶಾಂತದ್ದು ತುಲಾಭಾರ ಕೊಟ್ಟು ಹರಕೆ ತೀರಿಸಿ ಬರೋಣ ಅಂತೇಳಿ. ಸೊ ಈಗ 2.5 ಇಯರ್ಸಿಂದ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದೇನು ಅಂತೆಲ್ಲ ನಾನು ನಿಮಗೆ ಮುಂದೆ ವ್ಲಾಗ್ಸ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈ ಒಂದು ರೀಸನ್ ಏನಪ್ಪ ಅಂತಂದರೆ ದಿಶಾಂತ್ ಡಿಲಿವರಿ ಟೈಮಲ್ಲಿ ಆರಾಮಾಗಿ ಯಾವುದೇ ಪ್ರಾಬ್ಲಮ್ ಇಲ್ದಲೆ ಆರಾಮಾಗಿ ಡಿಲಿವರಿ ಆಗಲಿ ಅಂತ ಒಂದು ಹರಕೆನ ಕಟ್ಕೊಂಡಿದ್ರು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ನಂದು ಕೂಡ ಇತ್ತು. ಹಾಗಾಗಿ ಇವತ್ತು ಈ ಒಂದು ಹರಕೆನ ಧರ್ಮಸ್ಥಳದಲ್ಲಿ ತೀರಿಸ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ನಾವು ದರ್ಶನಕ್ಕೆ ಬರೋ ಅಷ್ಟರಲ್ಲೆಲ್ಲ 8:30 ಆಗಿತ್ತು. ಇಲ್ಲೂ ಕೂಡ ಅಷ್ಟೇ ಸ್ಪೆಷಲ್ ದರ್ಶನ ಆಗಿರ್ಬೋದು, ಹಾಗೆ ತುಲಾಭಾರ ಆಗಿರ್ಬೋದು, ತುಂಬಾ ಕ್ಯೂ ಇತ್ತು. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲೆಲ್ಲ 10:30 ಆಗಿತ್ತು ಅನಿಸುತ್ತೆ. ಸೊ ನಾವೆಲ್ಲರೂ ಕೂಡ ತಿಂಡಿ ತಿಂದ್ಕೊಂಡು ಆಮೇಲೆ ಇಲ್ಲಿಂದ ನಾವು ಸೌತಡ್ಕ ಗಣೇಶ ಟೆಂಪಲ್ಗೆ ಹೋದ್ವಿ. ಅಲ್ಲೂ ಕೂಡ ಹರಕೆ ಇತ್ತು. ಸೊ ಹಾಗಾಗಿ ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ. ಏನು ಬಂದಿದ್ದಾದ್ಮೇಲೆ ಗನ್ನು. ಸೊ ಈಗ ಸೌತಡ್ಕ ಗಣೇಶ ಟೆಂಪಲ್ ಹತ್ರ ಬಂದ್ವಿ. ಹಾಗೆ ಇಲ್ಲಿ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹರಕೆ ಕಟ್ಕೊಂಡಿದ್ರೆ ಇಲ್ಲಿ ಬಂದು ಗಂಟೆನ ತೊಗೊಂಡ್ಬಿಟ್ಟು ಸೊ ದೇವಸ್ಥಾನದ ಹತ್ರ ಗಂಟೆ ಕಟ್ಬಿಟ್ಟು ಹರಕೆನ ತೀರಿಸೋ ಅಂತಹ ಒಂದು ಪದ್ಧತಿ ಇದೆ. ಹಾಗಾಗಿನೇ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಮಂಜೇಶ್ ಅವರು ಹರಕೆ ಕಟ್ಕೊಂಡಿದ್ರಂತೆ. ಸೊ ನಾನು ಹೇಳಿದ್ದೆ ಅಲ್ವಾ, ಸುಮಾರು 2.5 ವರ್ಷ 3 ವರ್ಷದಿಂದ ಕಟ್ಕೊಂಡಿರ್ತಕ್ಕಂಥ ಹರಕೆಗಳನ್ನೆಲ್ಲ ಕೂಡ ಇವತ್ತು ನಾವು ಒಂದು ಕಡೆಯಿಂದ ತೀರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಅಂಗಡೀಲಿ ಗಂಟೆನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೇ ಸೈಜಿಂದೇ ಕೊಡ್ತೀವಿ ಅಂತ ಏನು ಅಂದ್ಕೊಂಡಿರಲಿಲ್ಲ, ಬಟ್ ಒಟ್ಟಿನಲ್ಲಿ ಗಂಟೆನ ಕಟ್ಬಿಟ್ಟು ಹರಕೆ ತೀರಿಸ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಈಗ ಫಸ್ಟ್ ಗಂಟೆನ ತಗೊಂಡು ಆಮೇಲೆ ನೆಕ್ಸ್ಟ್ ಕೌಂಟರ್ ಹತ್ರ ಹೋಗ್ಬಿಟ್ಟು ಟಿಕೆಟ್ ಮಾಡಿಸಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಕಟ್ಟಬೇಕು ಅಂತ ಹೇಳಿದ್ರು. ಆಯ್ತು ಬಾ ಬಿಸ್ಕೊಡ್ತೀನಿ. ಬಾ ಕಟ್ಟೋಣ, ಬಾ ಈ ಕಟ್ಟೋಣ, ಬಾಮ್ಮ ಬಾ ಬಾ ತಗೊಂಬ, ಹಂಗೆ ಬಾ ಮುಟ್ಟು.
ಸೌತಡ್ಕ ಆದಮೇಲೆ ನೆಕ್ಸ್ಟ್ ಈಗ ಸೂರ್ಯ ಟೆಂಪಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಯಾವ ಥರ ಅಂತಂದರೆ ಮಣ್ಣಿನ ಗೊಂಬೆಗಳನ್ನ ಮಾಡಿ ಇಟ್ಟಿರ್ತಾರೆ. ನಾವೇನಾದರೂ ಮನೆ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಮನೇನ ಇಲ್ಲಿ ಗೊಂಬೆ ಥರ ತೊಗೊಂಡ್ಬಿಟ್ಟು ಮಣ್ಣಿಂದು ಗೊಂಬೆನ ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಸೊ ಆ ಥರ ಹರಕೆಗಳನ್ನ ಇಲ್ಲಿ ಕಟ್ಕೊಳ್ತಾರೆ. ಆಲ್ಮೋಸ್ಟ್ ನಾನು ಕೂಡ ಇಲ್ಲಿ ಒಂದು 3-4 ನಾನು ಅಂದ್ಕೊಂಡಿರೋವು ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನಗಳ ಹತ್ರ ನೀವು ಕೇಳ್ಬೋದು. ಸೊ ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಾವು ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಕೂಡ ಇಲ್ಲಿ ಇವತ್ತು 2 ಹರಕೆನ ತೀರ್ಸೋದಕ್ಕೆ ಬಂದಿದ್ದೀನಿ. ಸೊ ಟೋಟಲಾಗಿ ಇಲ್ಲಿ ನಾವು ಪೂಜೆ ಮಾಡಿಸಿದ್ದಾದಮೇಲೆ 3 ಹರಕೆನ 3 ದೇವಸ್ಥಾನಗಳಲ್ಲಿ ತೀರಿಸಿದ್ದಾಗಿದೆ. ಹಾಗೆ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಇವತ್ತು ಕಂಪ್ಲೀಟಾಗಿ ಎಲ್ಲ ಇನ್ನೂ ಇಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳೆಲ್ಲ ಇದೆ ಸುತ್ತಮುತ್ತ, ಬಟ್ ಹೋಗೋದಕ್ಕೆ ಆಗಲಿಲ್ಲ, ತುಂಬಾ ಬಿಸಿಲಿತ್ತು. ಹಾಗಾಗಿ ನಾವು ಹರಕೆನ ತೀರಿಸ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರನಾಡಿಗೆ ಹೊರಟ್ವಿ. ಹಾಗೆ ಧರ್ಮಸ್ಥಳ ಸೈಡೆಲ್ಲ ಅಷ್ಟೊಂದು ಮಳೆ ಇರಲಿಲ್ಲ. ಬಟ್ ನಾವು ಹೊರನಾಡಿಗೆ ಇನ್ನೇನು ರೀಚ್ ಆದ್ವಿ ಅನ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲೊಂಥರ ವೆದರೆಲ್ಲ ತುಂಬಾ ತಂಪಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಸರಿ ಅಂತೂ ಎಲ್ಲ ದೇವಸ್ಥಾನಗಳಲ್ಲೂ ತುಂಬಾ ರಶ್ ಇತ್ತು. ಬಟ್ ಆದರೂ ಒಳ್ಳೆಯ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದಾಗ ನಮಗೆ ದರ್ಶನಕ್ಕೆ ಹೋಗಿ ಬರೋಷ್ಟರಲ್ಲಿ ಪ್ರಸಾದ ಎಲ್ಲ ಖಾಲಿ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ಧರ್ಮಸ್ಥಳದಲ್ಲಂತೂ ತುಂಬಾ ರಶ್ ಇತ್ತು. ಹಾಗಾಗಿ ಅಲ್ಲಿ ಪ್ರಸಾದ ಕೂಡ ತಿನ್ನೋದಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಪ್ರಸಾದ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸದ್ಯ ನಮ್ಮದೇ ಲಾಸ್ಟ್ ಬ್ಯಾಚ್ ಬಿಟ್ಟರು. ಸೊ ತುಂಬಾ ತೃಪ್ತಿ ಆಯಿತು. ಏನಮ್ಮ ಅದು? ಏನಿದು? ಏನದು ನಿಮ್ದಾ? ಏನದು? ಏನದು? ದೇವಸ್ಥಾನಗಳಿಗೆ ಬಂದಾಗ ಪ್ರಸಾದ ತಗೊಂಡಷ್ಟು ಒಂದು ತೃಪ್ತಿ ಹೋಟೆಲಲ್ಲಿ ತಿಂದಾಗ ಖಂಡಿತ ಆಗೋದಿಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಿಗೆ ಹೋದ್ವಿ, ಯಾವ ಒಂದು ಪುಣ್ಯಕ್ಷೇತ್ರಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.